ಶಿವಮೊಗ್ಗ ಜಿಲ್ಲಾ ಲಾರಿ ಮಾಲೀಕರ ಒಕ್ಕೂಟದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಕರ್ನಾಟಕ ಸರ್ಕಾರವು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ತೆರಿಗೆ ಹೆಚ್ಚಿಸುವ ಆದೇಶ ಹೊರಡಿಸಿರುವುದರಿಂದ ಡೀಸೆಲ್ ಬೆಲೆ ಪ್ರತಿ ಲೀಟರ್ಗೆ 3.5 ರೂಪಾಯಿ ಹೆಚ್ಚಾಗಿದೆ. ಈಗಾಗಲೇ ಟೋಲ್ ದರ ಏರಿಕೆ, ಟೈರ್ ಮತ್ತು ಬಿಡಿ ಭಾಗಗಳ ಏರಿಕೆಯಿಂದ ಜನರು ತತ್ತರಿಸಿ ಹೋಗಿದ್ದಾರೆ. ಡೀಸೆಲ್ ಹಾಗೂ ಪೆಟ್ರೋಲ್ ಮೇಲೆ ವಿಧಿಸಿರುವ ಹೆಚ್ಚುವರಿ ತೆರಿಗೆಯನ್ನ ಹಿಂಪಡೆದು ಮೊದಲು ಇದ್ದ ದರಕ್ಕೆ ತಂದು ಸಾರಿಗೆ ಉದ್ಯಮವು ಉಳಿಯಲು ಅನುವು ಮಾಡಿಕೊಡಬೇಕೆಂದು ಈ ಮೂಲಕ ಕೋರಲಾಯಿತು. ಇದು ಶಿವಮೊಗ್ಗ ಜಿಲ್ಲಾ ಲಾರಿ ಮಾಲೀಕರ ಸಂಘದ ಒಕ್ಕೂಟ. ನಮಗೆ ಆಗಿರುವಂತಹ ಅಭಾವ ಡೀಸೆಲ್ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಇದನ್ನ ಕೊಡ್ತಾ ಇದ್ದೀವಿ. ಖಂಡಿಸಿ RTO ಒಂದು ಕಾಪಿ ಇದೆ, SP ಗೂ ಕೊಟ್ಟಿದ್ದೀವಿ. ಹಾಗೂ ಇನ್ನು ಉಳಿದಂಥ ಊರಿನಾಗಿರಿಗೆಲ್ಲ ಕೊಟ್ಟು ಹಾಗೂ ನಿಮ್ಮ ಮೀಡಿಯಾದವ್ರಿಗೂ ನಾವು ಕರೆದಿ ಇವತ್ತು ಇದಕ್ಕೆ ಖಂಡಿಸ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಒಂದು ಡೀಸೆಲ್ ಬೆಲೆ ಏಕಾಏಕಿ ಯಾರಿಗೂ ಯಾವ ಸಂಘಕ್ಕೂ ಕರೆದಿಲ್ಲ. ಕರ್ನಾಟಕ ರಾಜ್ಯ ಲಾರಿ ಮಾಲೀಕರ ಸಂಘ ಇದೆ, ಇದಕ್ಕೆ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಮಾಲೀಕ 2 ಸಂಘ ಇದ್ದಾವೆ. ಯಾವುದಕ್ಕೂ ಕರೆದಿಲ್ಲ. ಏಕಾಏಕಿ ಯಾವ ಸಂಘಕ್ಕೂ ಕರೆದೆ ನಮ್ಮ ಏಕಾಏಕಿ ರಾತ್ರಿ ಈ ಡೀಸೆಲ್ ಬೆಲೆನ ಏರಿಸಿ ಆದೇಶ ಹೊರಡಿಸಿದ್ದಾರೆ. ನಾವು ಇವತ್ತವರೆಗೆ ಎಲ್ಲ ಸಂಘ ಸಂಸ್ಥೆಗಳು ಇದ್ರ ಬಗ್ಗೆ ವಿರೋಧ ಮಾಡಿದೆ. ನಮ್ದೊಂದೇ ಅಲ್ಲ, ಎಲ್ಲ ವಾಣಿಜ್ಯ ಸಂಘಗಳು ಎಲ್ಲವೂ ವಿರೋಧ ಮಾಡಿದ್ದೇವೆ. ಆದರೂ ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂತಲ್ಲ. ಇದೇ ರೀತಿ ನಮ್ಮ ಲಾರಿ ಮಾಲೀಕರಿಗೆ ಅನ್ಯಾಯದ ಹೊರತು ಬೇರೆ ಏನು ಇವತ್ತವರೆಗೆ ಅನುಕೂಲ ಆಗಿಲ್ಲ. ಯಾವ ಸರ್ಕಾರದಿದ್ದಾಗಲಿ, ಕೇಂದ್ರ ಸರ್ಕಾರನೂ ಅಷ್ಟೇ. ಕೊರೋನಾ ಬಂದು ಎಲ್ಲ ಲಾರಿ ಮಾಲೀಕರು ಎಲ್ಲ ಲಾರಿಗಳು ನಿಲ್ಲಿಸಿ ಎಷ್ಟೋ ಜನ ಪಾಪರಾಗಿ ಅವರೆಲ್ಲ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅಂಥ ಸಮಯದಲ್ಲೂ ಕೊರೋನಾ ಹೋದ್ಕೂಡಲೇ ತಕ್ಷಣ 30-35 ರೂಪಾಯಿ ಕೇಂದ್ರ ಸರ್ಕಾರದಿಂದನೂ ಈ ಡೀಸೆಲ್ ಬೆಲೆ ಜಾಸ್ತಿ 65 ರೂಪಾಯಿ ಇದ್ದಿದ್ದು 80-85 ಮಾಡಿ ಅವರು ಬಿಟ್ಟಿದ್ದಾರೆ. ಇದಕ್ಕೆ ಎಲ್ಲ ಲಾರಿ ಮಾಲೀಕರು, ಇಡೀ ರಾಜ್ಯದ ಲಾರಿ ಮಾಲೀಕರ ಸಂಘ, ಫೆಡರೇಷನ್ ಆಫ್ ಕರ್ನಾಟಕ ಮಾಲೀಕರ ಸಂಘ ಎಲ್ಲರೂ ಖಂಡಿಸ್ತಾ ಇದ್ದೀವಿ. ಈ ಕೂಡಲೇ ಈ ಏನು ಜಾಸ್ತಿ ಮಾಡಿದ್ದಾರೆ ಡೀಸೆಲ್ ಮತ್ತು ಪೆಟ್ರೋಲ್ ಎಲ್ರಿಗೂ ಬೇಕಾಗಿದ್ದೆ, ನಮ್ಗೊಬ್ರಿಗೆ ಅಲ್ಲ. ಡೀಸೆಲ್ ರೈತರಿಗೂ ಬೇಕು, ಡೀಸೆಲ್ ರೈತರಿಗೂ ಬೇಕಾಗಿರುತ್ತೆ, ನಮ್ಮ ಲಾರಿ ಮಾಲೀಕರು ಬಸ್ ಅವ್ರಿಗೂ ಬೇಕಾಗತ್ತೆ, ಯಾರಿಗೂ ಅವಶ್ಯಕತೆ. ಜನಸಾಮಾನ್ಯರಿಗೆ ಪಬ್ಲಿಕ್ಕಿಗೂ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಅದ್ರ ಬಗ್ಗೆನೂ ಪಬ್ಲಿಕ್ ಅವ್ರು ಯಾರು ಇನ್ನೂ ವಾಯ್ಸ್ ಎತ್ತಿಲ್ಲ. ಯಾಕಂತ ನನಗೆ ಅರ್ಥ ಆಗ್ತಿಲ್ಲ. ನಾವು ಒಬ್ಬರೇನ ಇದಕ್ಕಿರೋದು, ಎಲ್ಲರೂ ಖಂಡಿಸ್ಬೇಕು ಇದ್ರ ಬಗ್ಗೆ, ಡೀಸೆಲ್ ಮತ್ತು ಪೆಟ್ರೋಲ್ ಬಗ್ಗೆ. ಇದಕ್ಕೋಸ್ಕರ ನಾವು ಮಾಧ್ಯಮದ ಮುಖಾಂತರ ತಮಗೆ ಬೇಡ್ಕೊಳ್ಳೋದೇನಪ್ಪ ಅಂದರೆ ತತ್ಕ್ಷಣ ನಮ್ಮ ಈ ಖಂಡಿಸ್ತಿರುವ ಈ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆನ ಈ ಕೂಡಲೇ ತಕ್ಷಣ ಕಮ್ಮಿ ರೇಟ್, ಹಿಂದಿನ ರೇಟ್ ಮಾಡಿ ತಕ್ಷಣ ಜಾರಿಗೆ ತರಬೇಕಂತ ನಿಮ್ಮ ಮೂಲಕ ಕೇಳ್ಕೊತಾ ಇದ್ದೀನಿ.